ನಮಸ್ಕಾರ ಸ್ನೇಹಿತರೆ, ನಿಮ್ಮ ರಾಮ್ ಸರ್ 360 ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೋಡಿ, ಈಗ ಆಲ್ರೆಡಿ ನಿಮಗೆ PC ನೋಟಿಫಿಕೇಶನ್ ಬಗ್ಗೆ ಹೇಳಿದ್ದೀನಿ. ಹಾಗಾದರೆ ಜಿಲ್ಲಾವಾರು ಯಾವ್ಯಾವ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕು ನೋಡಿ. ಈಗ ಆಲ್ರೆಡಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ನೋಟಿಫಿಕೇಶನ್ ಕರೆದಿರ್ತಕ್ಕಂಥದ್ದು ಏನು ಸಿವಿಲ್ ಹುದ್ದೆಗಳಿಗೆ. ಹಾಗಾದರೆ 3395 ಹುದ್ದೆಗಳನ್ನು ಈಗ ಟೋಟಲ್ ಆಗಿ ಕರೆದಿರ್ತಕ್ಕಂಥದ್ದು ಎಷ್ಟು? 3395 ಹುದ್ದೆಗಳನ್ನು. ಏನು ಇದು ನಾನ್ HK ಮಿಕ್ಕುಳಿದ ವೃಂದಗಳು. ಓಕೆ, ಯಾವ್ಯಾವ ಡಿಸ್ಟಿಕ್ಕಿಗೆ ಯಾವ ಹುದ್ದೆ ನೋಡ್ತಾ ಹೋಗೋಣ. ಹಾಗಾದರೆ ನಾನ್ HK ನೋಡಿಲೆ ನಾನ್ HK ಹುದ್ದೆಗಳು HK ಹುದ್ದೆಗಳನ್ನು ಸಪ್ರೇಟ್ ಮಾಡಲಾಗಿದೆ. ನಿಮಗೆ ಯಾವ್ಯಾವ ಎಡ ಬಲ SC ಪ್ರವರ್ಗ ABC ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ನಿಮ್ಗೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆ ಕರೆದಾನೆ, HKಗೆ ಎಷ್ಟು ಹುದ್ದೆ ಕರೆದಾನೆ, ನಾನ್ HKಗೆ ಎಷ್ಟು ಹುದ್ದೆ ಕರೆದಾನೆ, HKಗೆ ಹಾಕ್ಬೇಕಾ ನೀವು ನಾನ್ HKಗೆ ಹಾಕ್ಬೇಕಾ? ಓಕೆ ನೋಡಿ, ಇವೆಲ್ಲ ಇಷ್ಟು ಡಿಸ್ಟಿಕ್, ಒಟ್ಟು ಟೋಟಲ್ 32 ಡಿಸ್ಟಿಕ್ಕು. 31ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಟೋಟಲ್ 32, KGF ಕೂಡ ಒಂದು ಆ್ಯಡ್ ಆಗುತ್ತೆ, KGF ಆ್ಯಡ್ ಆಗಿ ಒಟ್ಟು ಟೋಟಲ್ 32 ಜಿಲ್ಲೆಗಳು. ಓಕೆ, ಈ ರೀತಿ ನಾನ್ HK HK ರೀತಿಯ ಕಾನ್ಸ್ಟೇಬಲ್ಗಳು ಈಗ ಕರೆದಿರ್ತಕ್ಕಂಥದ್ದು. ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ನಿಮಗೆಲ್ಲನೂ ಇದರಲ್ಲಿ ಮಾಹಿತಿ ಹೇಳ್ತಾ ಹೋಗ್ತೀನಿ. HK ಮತ್ತು ನಾನ್ HK ವೆರಿ ಇಂಪಾರ್ಟೆಂಟು. ಎಲ್ಲದಕ್ಕೂ ನೀವು ಅಪ್ಲಿಕೇಶನ್ನ ಹಾಕ್ತಾ ಹೋಗ್ರಿ. ಓಕೆ ನೋಡಿ, ಇಲ್ಲಿ ಬಂದ್ಬಿಟ್ಟು ನಿಮಗೆ HKದೆಷ್ಟು ನಾನ್ HKದೆಷ್ಟು ಬಳ್ಳಾರಿ ಜಿಲ್ಲೆ ನೋಡಿ, ಇವು ನಾನ್ HK ಹುದ್ದೆಗಳು ಆಗಿರ್ತವೆ. ಓಕೆ, ಇವನ್ನೆಲ್ಲ ನೋಡ್ತಾ ಹೋಗೋಣ. ಹಾಗಾದರೆ ಮೊದಲೇದಾಗಿ HKಗೆ ಬರೋಣ. ಓಕೆ, ಮೊದಲೇದಾಗಿ HK ಹುದ್ದೆಗಳಿಗೆ ಬರ್ತಾ ಹೋಗೋಣ. ಹಾಗಾದರೆ ಮೊಟ್ಟ ಮೊದಲು ನಿಮಗೆ ಬೆಂಗಳೂರು ನಗರ ನೋಡ್ರಿ, ಬೆಂಗಳೂರು ಸಿವಿಲ್ ನಾಗರಿಕ ಕಾನ್ಸ್ಟೇಬಲ್ ಬೆಂಗಳೂರು ನಗರದಲ್ಲಿ ನಿಮಗೆ ಎಷ್ಟು ಹುದ್ದೆಗಳನ್ನು ಇಡಲಾಗಿದೆಯಪ್ಪ ಅಂತಂದರೆ, ಒಟ್ಟು ಟೋಟಲ್ ನೋಡಿ, ಟೋಟಲ್ ಹುದ್ದೆಗಳನ್ನು ಎಷ್ಟು ಇಡಲಾಗಿದೆ ನೋಡ್ಕೊಡ್ರಿ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 738 ಇತರ ಹುದ್ದೆಗಳು. ಓಕೆ, ಟೋಟಲ್ ಇಲ್ಲೇ 1343 ಹುದ್ದೆಗಳನ್ನು ಟೋಟಲ್ ಎಲ್ಲ ಕಾಸ್ಟಿಗೆ ಸೇರಿ. ಓಕೆ, ಇಲ್ಲಿ ನೋಡಿ ಪ್ರವರ್ಗ ಒಂದಕ್ಕೆ ನೋಡ್ರಿ ಇತರರು ನೋಡ್ರಿ 29, ಗ್ರಾಮೀಣ ಅಭ್ಯರ್ಥಿಗಳು 14. ಟೋಟಲ್ ಪ್ರವರ್ಗಕ್ಕೆ 29 ಹುದ್ದೆಗಳನ್ನಿಟ್ಟಾನೆ. ಗ್ರಾಮೀಣಕ್ಕೆ 14, ಮಾಜಿ ಸೈನಿಕರ 5, ಕನ್ನಡ ಮಾಧ್ಯಮದ 3, ಯೋಜನಾ ನಿರಾಶ್ರಿತ PDP ಇದ್ದವರಿಗೆ ಒಟ್ಟು ಹುದ್ದೆಗಳನ್ನು 53 ಇಟ್ಟಾನಿದ್ರಾಗೆ. ಓಕೆ, ಪ್ರವರ್ಗ 1ರಿಗೆ. ಪ್ರವರ್ಗ 2 111 ಹುದ್ದೆಗಳು ನೋಡ್ರಿ, ಅದ್ರಾಗ 51 ಗ್ರಾಮೀಣ, ಮಾಜಿ 20, ಕನ್ನಡ ಮಾಧ್ಯಮ 10, ಇತರ 10. ಅಂದ್ರೆ ಟೋಟಲ್ 202 ಹುದ್ದೆಗಳನ್ನು ಒಟ್ಟು ಹುದ್ದೆಗಳು ಪ್ರವರ್ಗ 2A ಅಂತ ಕರಿತೀವಿ ನಾವು. 2Aದಲ್ಲಿ ಇಟ್ಟಿರ್ತಕ್ಕಂಥದ್ದು. ಓಕೆ, 2Aದಲ್ಲಿ ಜನರಲ್ಲು ಈ ಥರ ಬರ್ತಕ್ಕಂಥದ್ದು. ಪ್ರವರ್ಗ 1 ನೀವು ಯಾವುದು ನಿಮಗೇನು ರಿಸರ್ವೇಷನ್ ಇಲ್ಲ ಅಂದರೆ 29 ಹುದ್ದೆಗಳಲ್ಲಿ ನೀವು ಕಾಂಪೀಟ್ ಮಾಡ್ತೀರಿ. ಗ್ರಾಮೀಣ 14, ಮಾಜಿ ಸೈನಿಕ 5, ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡ್ತಿರೋ 3, ಒಟ್ಟು 53 ಹುದ್ದೆಗಳು ಪ್ರವರ್ಗ 2Aದಲ್ಲಿ ಇಟ್ಟಿರ್ತಕ್ಕಂಥದ್ದು. ಪ್ರವರ್ಗ 3Aದಲ್ಲಿ ಬೆಂಗಳೂರು ಎಷ್ಟು 54 ಹುದ್ದೆಗಳು. ಪ್ರವರ್ಗ 3B 67 ಹುದ್ದೆಗಳು. ಓಕೆ, ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ 1 ABC ಮಾಡಾನೆ. ಅಂದರೆ ಪರಿಶಿಷ್ಟ ಜಾತಿ ಅಂದರೆ SCದೊಳಗಡೆ ನೋಡ್ರಿ, SCದೊಳಗಡೆ ಪ್ರವರ್ಗ 1 ಅಂದರೆ ABC ಮಾಡಿದ್ದಾನೆ. Aಗೆ 71 ಸೀಟ್ ಇಟ್ಟಾನೆ, 70 ಸೀಟ್ ಏನಿಟ್ಟಾನೆ ಪ್ರವರ್ಗ Bಗೆ ಇಟ್ಟಾನೆ. ಪ್ರವರ್ಗ Cಗೆ ಇವು 43. ಓಕೆ, 47 ಪ್ಲಸ್ 13 ಮಹಿಳಾ ಸೀಟುಗಳನ್ನು ಇಟ್ಟಿರ್ತಕ್ಕಂಥದ್ದು. ಪರಿಶಿಷ್ಟ ಪಂಗಡ STದವರಿಗೆ ಟೋಟಲ್ 40 ಸೀಟ್ ಇಟ್ಟಾನೆ. ಓಕೆ, ಟೋಟಲ್ ಸಾಮಾನ್ಯ ಅರ್ಹತೆಯನ್ನು 667, ಟೋಟಲ್ 1343 ಪೋಸ್ಟನ್ನು ನೀವು ಬೆಂಗಳೂರು ನಗರಕ್ಕೆ ನೋಡ್ಬೋದು. ಅದೇ ರೀತಿ ಮಹಿಳೆಯರಿಗೆ ನೋಡೋದಾದರೆ ನೋಡ್ರಿ, ಇಲ್ಲೇ ಬೆಂಗಳೂರು ಮಹಿಳಾ ಇಟ್ಟಿರ್ತಕ್ಕಂಥದ್ದು. ಮಹಿಳೆಯರಿಗೆ ಒಟ್ಟು 445 ಹುದ್ದೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಓಕೆ, 445 ಹುದ್ದೆಗಳನ್ನು ಇಟ್ಟಿರ್ತಕ್ಕಂಥದ್ದು. ನೆನಪಿರಲಿದು ಮಹಿಳೆಯರಿಗೆ ಬೆಂಗಳೂರು ನಗರ. ಓಕೆ, ಎಸ್ ನೋಡ್ರಿ, ಸೇವಾನಿರತ ಕಾನ್ಸ್ಟೇಬಲ್ 155 ಖಾಲಿ ಹುದ್ದೆಗಳು. ಇದು ಬೆಂಗಳೂರು ನಗರದಲ್ಲಿ ನಿಮಗೆ ಇನ್ ಸರ್ವಿಸ್ನರಿಗೆ ಸಿಗ್ತಕ್ಕಂಥದ್ದು. ಇನ್ ಸರ್ವಿಸ್ನರಿಗೆ 151 ಹುದ್ದೆಗಳು. ಯಾವ್ಯಾವ ಕಷ್ಟಿಗೆ ಏನು ಅನ್ನೋದು ನೋಡ್ಕೊತವ್ರಿ. ಸೇವಾನಿರತ ಮಹಿಳೆಯರಿಗೆ ಬೆಂಗಳೂರು ನಗರ. ಓಕೆ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ತೃತೀಯ ಲಿಂಗಿಗಳಿಗೆ ಬೆಂಗಳೂರು ನಗರದಲ್ಲಿ 25 ಪೋಸ್ಟ್ ಇದಾವೆ. ಓಕೆ, ಮೈಸೂರು ನಗರ ನೋಡ್ರಿ, ಮೈಸೂರು ನಗರ ಯಾರು ನೋಡಿಲ್ಲ ಮೈಸೂರು ನಗರದ ನೋಡ್ಕೊಡ್ರಿ. ಪ್ರವರ್ಗ 1ಕ್ಕೆ 2 ಸೀಟನ್ನು ಇಟ್ಟಿದ್ದಾನೆ. ಪ್ರವರ್ಗ 2Aಗೆ 8 ಸೀಟು, ಪ್ರವರ್ಗ 3Bಗೆ 2, ಪ್ರವರ್ಗ 3Aಗೆ 1, 3Bಗೆ 2. ಪರಿಶಿಷ್ಟ ಜಾತಿ ಒಳಗಡೆ SC ಒಳಗಡೆ ABC ಸೇರ್ಬಿಟ್ಟು ಅಂದರೆ 1+1 ಅಂದರೆ ನಿಮ್ಗೆ ಅದು ಪ್ರವರ್ಗ C ಅಪ್ಲೈ ಆಗಂಗಿಲ್ಲ. 3 ಪೋಸ್ಟ್ಗಳಿಂದ ಹೆಚ್ಚಿಗಿರಬೇಕು, ನೆನಪಿರಲಿ. ಓಕೆ,
ಒಟ್ಟು ಸಾಮಾನ್ಯ ವಿದ್ಯಾರ್ಥಿ 23, ಟೋಟಲ್ 46 ಪೋಸ್ಟ್ಗಳನ್ನು ಎಲ್ಲಿಟ್ಟಿದೆ ನಿಮಗೆ ಮೈಸೂರು ನಗರಕ್ಕೆ ಇಟ್ಟಿರ್ತಕ್ಕಂಥದ್ದು. ಮಹಿಳಾ ಅಭ್ಯರ್ಥಿಗಳಿಗೆ 16 ಸೀಟ್ ಇಟ್ಟಾನೆ ಇದ್ರಾಗೆ. ಓಕೆ, 16 ಸೀಟ್ಗಳನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಇಟ್ಟಾನೆ. ಅಷ್ಟು ನೀಟಾಗಿ ನೋಡ್ಕೊಡ್ರಿ, ಒಂದೊಂದು ಹೇಳ್ತಾ ಇದ್ದೀನಿ. ಸೇವಾ ನಿವೃತ್ತ ಕಾನ್ಸ್ಟೇಬಲ್ಗೆ ಟೋಟಲ್ 5 ಪೋಸ್ಟ್ ಇಟ್ಟಾನೆ. ಅದು ಕೂಡ ನಿಮಗೆ ಥರ್ಡ್ ಬಿ ಮತ್ತು ಥರ್ಡ್ ಬಿ ಇದ್ರೊಳಗಡೆ, ಥರ್ಡ್ ಎ ಮತ್ತು ಥರ್ಡ್ ಬಿ ಇದ್ರೊಳಗೆ ಅಷ್ಟೇ ಇರ್ತಕ್ಕಂಥದ್ದು. ಸಾಮಾನ್ಯ ಮತ್ತು ಜನರಲ್ ಒಳಗಡೆ 2 ಸೀಟ್ ಇರ್ತಕ್ಕಂಥ, ಟೋಟಲ್ 5 ಸೀಟು ಇರ್ತಕ್ಕಂಥದ್ದು. ಓಕೆ, ಇಲ್ಲಿ 3 ಸೀಟ್ ಇರ್ತಕ್ಕಂಥದ್ದು. ಓಕೆ ನೋಡಿ, ಅದೇ ಪೊಲೀಸ್ ಸೇವಾ ನಿರತ ಅವರಿಗೆ ಇಲ್ಲಿ ಟೋಟಲ್ 2 ಪೋಸ್ಟ್ ಅಷ್ಟೇ ಇಟ್ಟಿದ್ದಾನೆ. ಇವೆಲ್ಲ ನಿಮ್ಗೆ ಬೇಡ. ಓಕೆ, ಜನರಲ್ ಅಂದರೆ ಟ್ರಾನ್ಸ್ಜೆಂಡರ್ಗೆ 1 ಸೀಟು ಓನ್ಲಿ ಜನರಲ್ ಒಳಗಡೆ ಇಟ್ಟಿದ್ದಾನೆ. ಓಕೆ, ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಮೇನ್ ನೋಡ್ರಿ, ಯಾರು ನಮ್ಮ ಉತ್ತರ ಕರ್ನಾಟಕದಲ್ಲಿದ್ರೆ ಹುಬ್ಬಳ್ಳಿ ಧಾರವಾಡಕ್ಕೆ ಸಿವಿಲ್ ಕಾನ್ಸ್ಟೇಬಲ್ ಎಷ್ಟು ಇಟ್ಟಿದ್ದಾನೆ ಅಂದರೆ 50 ಪೋಸ್ಟ್ ಇಟ್ಟಿದ್ದಾನೆ. ನೋಡ್ರಿ, ಸಿವಿಲ್ ಕಾನ್ಸ್ಟೇಬಲ್ 50 ಪೋಸ್ಟ್ ಇಟ್ಟಿದ್ದಾನೆ. 2 ಪ್ರವರ್ಗ 2A 7, ಥರ್ಡ್ ಬಿದ್ರೊಳಗೆ 2. ಕಾಸ್ಟನ್ನು ನೋಡ್ಕೊಡ್ರಿ, ನಾ ಹೇಳ್ತಾ ಹೋದಾಗೆಲ್ಲ ಕಾಸ್ಟನ್ನು ನೋಡ್ಕೊಡ್ರಿ. ಥರ್ಡ್ ಬಿದೊಳಗಡೆ ಥರ್ಡ್ ಎ ಒಳಗಡೆ 2, SC 3 +1 ಅಂತಕ್ಕಂಥ ಇಟ್ಟಿದ್ದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ 1+1 ಅಂದ್ರೆ ಕಾಸ್ಟ್ಗಳನ್ನು ಚೇಂಜ್ ಮಾಡಲ್ಲ, ಅದನ್ನು ಸ್ವಲ್ಪ ರೋಸ್ಟರ್ ನೋಡ್ಕೋಬೇಕಾಗತ್ತೆ. ಟೋಟಲ್ ಆಗಿ ಹುಬ್ಳಿ ಧಾರವಾಡಕ್ಕೆ 50 ಸೀಟುಗಳು, ಮಹಿಳೆಯರಿಗೆ 17 ಸೀಟ್ ಇಟ್ಟಾನೆ. ಮಹಿಳೆಯರಿಗೆ ಎಷ್ಟಿಟ್ಟಾನೆ? 17 ಸೀಟುಗಳನ್ನು ಮಹಿಳೆಯರಿಗೆ ಮಾಡಿರ್ತಕ್ಕಂಥದ್ದು. ಓಕೆ, ಸೇವಾ ನಿರತ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 5. ಓಕೆ, ಇದು ಇನ್ ಸರ್ವಿಸ್ನವರಿಗೆ, ನಿಮಗೇನು ಬೇಡ. ಓಕೆ, ಇದು ಟ್ರಾನ್ಸ್ಜೆಂಡರ್ಗೆ 1 ಪೋಸ್ಟ್ ಇಟ್ಟಿರ್ತಕ್ಕಂಥದ್ದು. ಮಂಗಳೂರು ನಗರ ಪ್ರವರ್ಗ 1ಕ್ಕೆ ನೋಡ್ರಿ 3, 12, 3 ಇಲ್ಲಿ ಯಾವ ಹೇಳ್ತಾ ಇರ್ತೀನಿ ಅವ್ನು ನೋಡ್ಕೊಂತ ಹೋಗ್ರಿ. ಥರ್ಡ್ ಬಿದೊಳಗೆ 5, ಪರಿಶಿಷ್ಟ ಜಾತಿ 4, ಪರಿಶಿಷ್ಟ ವರ್ಗ 4, ಗ್ರೂಪ್ ಸಿ ಅಂದರೆ ಪರಿಶಿಷ್ಟ ಜಾತಿ ABC ಮಾಡಿದನಲ್ಲ, ಟೋಟಲ್ ಆಗಿ 5, 4, 4, 4, 4 +4 ಅಂತ ಮಾಡಿರ್ತಕ್ಕಂಥದ್ದು. ಟೋಟಲ್ 83 ಪೋಸ್ಟ್ಗಳ ಇರ್ತಕ್ಕಂಥದ್ದು. ಇದು ಪೊಲೀಸ್ ಕಾನ್ಸ್ಟೇಬಲ್ ಮಂಗಳೂರು ನಗರಕ್ಕೆ 83 ಪೋಸ್ಟ್ ಇಟ್ಟ ನೋಡ್ರಿ. ಪೊಲೀಸ್ ಯಾವುದೋ ಮಂಗಳೂರು ನಗರಕ್ಕೆ. ಪೊಲೀಸ್ ಸಿವಿಲ್ ಮಹಿಳಾ ಕಾನ್ಸ್ಟೇಬಲ್ ಎಷ್ಟು ಇಟ್ಟನಪ್ಪ ಮಂಗಳೂರಿಗೆ ಅಂದರೆ ಟೋಟಲ್ 28 ಪೋಸ್ಟ್ ಇಟ್ಟನ. ಯಾವ ಪೋಸ್ಟಲ್ಲಿ ಖಾಲಿದೆ ನೋಡ್ಕೊಡ್ರಿ ನೀಟಾಗಿ. ನಿಮ್ಮ ಕಾಸ್ಟ್ಗೆ ನಿಮ್ಮ ರಿಸರ್ವೇಷನ್ಗೆ ಎಲ್ಲೆಲ್ಲಿ ಅಪ್ಲೈ ಆಗುತ್ತಾ ನೋಡ್ಕೊಂಡು ಹಾಕಿ. ನಿಮ್ಮ ಕಾಸ್ಟ್ಗೆ ಮತ್ತು ನಿಮ್ಮ ರಿಸರ್ವೇಷನ್ನು ಅಲ್ಲಿ ಇರಲೇಬೇಕು, ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಸೇವಾ ನಿರತ ಪೊಲೀಸ್ ಕಾನ್ಸ್ಟೇಬಲ್ 10 ಖಾಲಿ ಹುದ್ದೆಗಳು. ಇದು ಸೇವಾ ನಿರತ ಮಂಗಳೂರಿಗೆ 10, ಮಹಿಳೆಯರಿಗೆ 3 ಪೋಸ್ಟ್ ಇದಾವೆ. ಓಕೆ, ಟ್ರಾನ್ಸ್ಜೆಂಡರ್ಗೆ 1 ಇರ್ತಕ್ಕಂಥ ಜನರಲ್ದಲ್ಲಿ. ಅದೇ ರೀತಿ ಬೆಂಗಳೂರು ಜಿಲ್ಲೆ ನೋಡ್ರಿ 17 ಪೋಸ್ಟ್ಗಳು. ಬೆಂಗಳೂರು ಜಿಲ್ಲೆ, ಬೆಂಗಳೂರು ನಗರದಲ್ಲಿ ಹೈಯೆಸ್ಟ್ ಪೋಸ್ಟ್ ಇರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ. ಟೋಟಲ್ ಆಗಿ 17 ಪೋಸ್ಟ್ ಇರ್ತಕ್ಕಂಥದ್ದು. ಅದರೊಳಗಡೆ ಜನರಲ್ 14, ಆಮೇಲೆ ಒಂದು ರಿಸರ್ವೇಷನ್ 3 ಇರ್ತಕ್ಕಂಥದ್ದು. ಟೋಟಲ್ 17 ಪೋಸ್ಟ್ಗಳು ಬೆಂಗಳೂರು ಜಿಲ್ಲೆ. ಬೆಂಗಳೂರು ಕಾನ್ಸ್ಟೇಬಲ್ ಮಹಿಳೆಗೆ 6 ಪೋಸ್ಟನ್ನು ಇಟ್ಟಿರ್ತಕ್ಕಂಥದ್ದು. ನೆನಪಿರಲಿ, ನಿಮ್ಮ ಕಾಸ್ಟಿಗೆ ತಕ್ಕಂಗೆ ನಿಮ್ಮ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕೋರಿ. ಇನ್ ಸರ್ವಿಸ್ 2. ಓಕೆ, ತುಮಕೂರು ಜಿಲ್ಲೆ ಇಂಪಾರ್ಟೆಂಟ್, ಇದು ಹೋದ ಸರಿ ಕಡಿಮೆ ನಿಂತ ಜಿಲ್ಲೆ. ಹೋದ ಸರಿ 34 ಹುದ್ದೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಓಕೆ, 34. ಅದೇ ಮಹಿಳೆಯರಿಗೆ 11 ಹುದ್ದೆಗಳನ್ನು ಇಟ್ಟಿದ್ದಾನೆ. ಓಕೆ, ನೀವು ಕಾಸ್ಟ್ ವೈಸ್ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ, ಅದಕ್ಕೆ ಬೋರ್ಡ್ ಮೇಲೆ ಮಾಡೋಕೆ ಹೋಗಿಲ್ಲ, ಸ್ಕ್ರೀನ್ ವಿಡಿಯೋ ಮಾಡಿದ್ದೀನಿ, ನೀಟಾಗಿ ನೋಡ್ಕೊಡ್ರಿ. ಓಕೆ, ಸೇವಾ ನಿರತ ಕಾನ್ಸ್ಟೇಬಲ್ಗಳಿಗೆ ಕೇವಲ 4 ಹುದ್ದೆಗಳನ್ನು ಇಟ್ಟಿದ್ದಾನೆ ಇನ್ ಸರ್ವಿಸ್ ಅವ್ರಿಗೆ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ವರ್ಗೀಕರಣ ಮಹಿಳಾ ಸೇವಾ ನಿರತರಿಗೆ ಓನ್ಲಿ 1 ಪೋಸ್ಟು. ಓಕೆ, ನೆಕ್ಸ್ಟ್ ಕೋಲಾರ ಜಿಲ್ಲೆಗೆ ಬರೋಣ. ಕೋಲಾರ ಜಿಲ್ಲೆ ಟೋಟಲ್ 34 ಪೋಸ್ಟ್ಗಳನ್ನು ಇಟ್ಟಿದ್ದಾನೆ. ಹೈಯೆಸ್ಟ್ ಇದ್ರೊಳಗಡೆ 2Aಗೆ ಇಟ್ಟಿದ್ದಾನೆ, 5 ಪೋಸ್ಟನ್ನು 2Aಗೆ ಇಟ್ಟಿದ್ದಾನೆ. ಓಕೆ, ಅದರೊಳಗಡೆ ಒಂದು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಟ್ಟಿದ್ದಾನೆ, ನೆನಪಿರಲಿ. ಓಕೆ, ನೆಕ್ಸ್ಟ್ ಪೊಲೀಸ್ ಮಹಿಳೆಯರಿಗೆ ಎಷ್ಟು ಇಟ್ಟಿದ್ದಾನೆ ಅಂದರೆ 11 ಪೋಸ್ಟ್ ಇಟ್ಟಿದ್ದಾನೆ. ಅಲ್ಲಿ ಕೂಡ 2Aದಲ್ಲಿ 2 ಪೋಸ್ಟನ್ನು ಮಾಡಿದ್ದಾನೆ. ಸಾಮಾನ್ಯ ಜನರಲ್ದವ್ರಿಗೆ 5 ಪೋಸ್ಟನ್ನು ಇಟ್ಟಿದ್ದಾನೆ. ಓಕೆ, ನೋಡ್ಕೊಡ್ರಿ. ಸೇವಾ ನಿರತ ಇನ್ ಸರ್ವಿಸ್ನವ್ರಿಗೆ 4 ಪೋಸ್ಟು. ಓಕೆ, ಇನ್ ಸರ್ವಿಸ್ ಮಹಿಳೆಯರಿಗೆ 1 ಪೋಸ್ಟನ್ನು, ಕೇವಲ 1 ಪೋಸ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಪೊಲೀಸ್ ಕಾನ್ಸ್ಟೇಬಲ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 34 ಸೀಟನ್ನು ಇಟ್ಟಿರ್ತಕ್ಕಂಥದ್ದು. ಹೈಯೆಸ್ಟು ಜನರಲ್ ಒಳಗಡೆ 17 ಸೀಟು ಬಿಟ್ಟರೆ ನಿಮ್ಮ 2A ಕಾಸ್ಟ್ ಒಳಗೆ 6 ಪೋಸ್ಟ್ಗಳು ಇರ್ತಕ್ಕಂಥದ್ದು. ಓಕೆ, ನಿಮ್ಮ ಕಾಸ್ಟಿಗೆ ನಿಮ್ಮ ರಿಸರ್ವೇಷನ್ ತಕ್ಕಂಗೆ ನೀವು ಅಪ್ಲಿಕೇಶನನ್ನು ಹಾಕೋರಿ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ 11 ಹುದ್ದೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಸೇವಾ ನಿರತವರಿಗೆ 4 ಪೋಸ್ಟು, ಮಹಿಳೆಯರಿಗೆ 1 ಪೋಸ್ಟು. ನೆಕ್ಸ್ಟ್ ಮೈಸೂರು ಜಿಲ್ಲೆ, ಆಗಲೇ ಮೈಸೂರು ನಗರ ನೋಡಿದ್ರಿ CR, ಇದು ಮೈಸೂರು ಜಿಲ್ಲೆ ಇದು. ಓಕೆ, 39 ಪೋಸ್ಟ್ಗಳನ್ನು ನೋಡಿರ್ತಕ್ಕಂಥದ್ದು. ಅದು ಮೈಸೂರು ನಗರದಲ್ಲಿ ಸಿವಿಲ್ ಪೋಸ್ಟ್ಗಳು. ಇದು ಮೈಸೂರು ಜಿಲ್ಲೆಯಲ್ಲಿ. ಓಕೆ, ಹೈಯೆಸ್ಟ್ ABC ಮಾಡಿರ್ತಕ್ಕಂಥ, ಹೈಯೆಸ್ಟು 2A ಕಾಸ್ಟಿಗೆ ಇರ್ತಕ್ಕಂಥದ್ದು. ಮತ್ತು ಸಾಮಾನ್ಯ ಜನರಿಗೆ 19 ಹುದ್ದೆಗಳು ಇರತಕ್ಕಂಥದ್ದು. ಪೊಲೀಸ್ ಕಾನ್ಸ್ಟೇಬಲ್ ಮಹಿಳೆಯರಿಗೆ 13 ಪೋಸ್ಟನ್ನು ಮಾಡಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಲ್ಲಿ. ಬಿಟ್ಟರೆ ಸೇವಾ ನಿರತರಿಗೆ 5 ಪೋಸ್ಟು. ಓಕೆ, ಯಾರು ಇನ್ ಸರ್ವಿಸ್ ಆಗ್ತಾ ಇದ್ದಾರಲ್ಲ ಅವರಿಗೆ. ಓಕೆ, ಇವನ್ನೆಲ್ಲ ಸ್ವಲ್ಪ ನೋಡ್ಕೊತ ಹೋಗ್ಬೇಕು. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ತೃತೀಯ ಲಿಂಗಿಗಳಿಗೆ 1 ಪೋಸ್ಟನ್ನು ಇಟ್ಟಿರ್ತಕ್ಕಂಥದ್ದು.
ಚಾಮರಾಜನಗರ ಜಿಲ್ಲೆ ಇಂಪಾರ್ಟೆಂಟ್, ಸರಿ ಕಡಿಮೆ ನಿಂತಿರ್ತಕ್ಕಂಥ ಇದು ಕೂಡ 34 ಪೋಸ್ಟ್ಗಳನ್ನು ಇಟ್ಟಿರ್ತಕ್ಕಂಥದ್ದು. ಎಷ್ಟು? 34 ಪೋಸ್ಟ್ಗಳು. ಟೋಟಲ್ ಆಗಿ ಜನರಲ್ ಅಲ್ಲಿ 17 ಪೋಸ್ಟ್ಗಳನ್ನು ಇಟ್ಟಿರ್ತಕ್ಕಂಥದ್ದು. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ಗಳ ಮಹಿಳೆಯರಲ್ಲಿ 11 ಪೋಸ್ಟ್ಗಳನ್ನು ಇಟ್ಟಿರ್ತಕ್ಕಂಥದ್ದು. ಎಸ್ ನೋಡ್ರಿ, ಸೇವಾನಿರತ ಇನ್ ಸರ್ವಿಸ್ ಅವರಿಗೆ 4, ಯಾವುದು ಮೈಸೂರು ಜಿಲ್ಲೆ, ಮಹಿಳೆಯರಿಗೆ 1 ಇನ್ ಸರ್ವಿಸು. ಓಕೆ, ಹಾಸನ ಜಿಲ್ಲೆ ವೆರಿ ವೆರಿ ಇಂಪಾರ್ಟೆಂಟ್, ಇದು ಕೂಡ ಕಡಿಮೆ ನಿಂತ ಜಿಲ್ಲೆ. 27 ಪೋಸ್ಟ್ಗಳು, ಟೋಟಲ್ ಆಗಿ 27 ಪೋಸ್ಟ್ಗಳು. 2A ಒಂದು ಕನ್ನಡ ಅಭ್ಯರ್ಥಿ ತೊಗೊಂಡ್ರೆ ಟೋಟಲ್ 4 ಪೋಸ್ಟ್ ತೊಗೊಂಡಾನೆ. ಸಾಮಾನ್ಯ ಅಭ್ಯರ್ಥಿಗಳು 14 ಪೋಸ್ಟ್ಗಳನ್ನು ಇಲ್ಲಿ ಅಪ್ಲೈ ಮಾಡಿರ್ತಕ್ಕಂಥದ್ದು. ಓಕೆ, ಎಸ್ ಮಹಿಳಾ ಕಾನ್ಸ್ಟೇಬಲ್ಗೆ 9 ಪೋಸ್ಟ್ಗಳನ್ನು ಇಲ್ಲಿ ಹಾಕೊಂಡಿರ್ತಕ್ಕಂಥದ್ದು. ಎಸ್ ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಖಾಲಿ ಹುದ್ದೆಗಳ ವರ್ಗೀಕರಣ ಮಾಡಿರ್ತಕ್ಕಂಥದ್ದು, 3 ಪೋಸ್ಟನ್ನು ಹಾಕಿರ್ತಕ್ಕಂಥದ್ದು. ಓಕೆ, ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಖಾಲಿ ಹುದ್ದೆಗಳ ವರ್ಗೀಕರಣ ಕೆಳಗಿನಂತೆ ಮಾಡಿರ್ತಕ್ಕಂಥದ್ದು. ಇದು ಕೂಡ ಕೊಡಗು ಜಿಲ್ಲೆ ವೆರಿ ವೆರಿ ಇಂಪಾರ್ಟೆಂಟ್. ಕೊಡಗು ಜಿಲ್ಲೆಯನ್ನು ನೋಡ್ತಾ ಹೋಗೋಣ. ಕೊಡಗು ಜಿಲ್ಲೆಯಲ್ಲಿ 49 ಪೋಸ್ಟು, ಹೈಯೆಸ್ಟ್ ಜನರಲ್ ದರಿ ಕೊಟ್ಟನ 24 ಪೋಸ್ಟ್ಗಳಿದಾವೆ. ಉಳಿಕೆದು 2-3 ಹಾಕಿದ್ದಾನೆ. ಓಕೆ, ಎಸ್ ನೋಡ್ರಿ, ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಹುದ್ದೆಗಳು 17 ಪೋಸ್ಟ್ಗಳನ್ನು ಹಾಕಿದ್ದಾನೆ. ಓಕೆ, ಎಲ್ಲಿ ನೋಡಿ, ಸೇವಾನಿರತ ಇನ್ ಸರ್ವಿಸ್ ಅವ್ರಿಗೆ 6, ಪುರುಷರಿಗೆ ಮಹಿಳೆಯರಿಗೆ 2 ಪೋಸ್ಟನ್ನು ಸೇವಾನಿರತ ಅವ್ರಿಗೆ ಹಾಕಿದ್ದಾನೆ. ಓಕೆ, ಎಸ್ ನೆಕ್ಸ್ಟ್ ಟ್ರಾನ್ಸ್ಜೆಂಡರ್ಗೆ 1 ಕೊಟ್ಟಿದ್ದಾನೆ. ಮಂಡ್ಯ ಜಿಲ್ಲೆ ಅಂತ ನಾವು ಬಂದರೆ ಟೋಟಲ್ 66 ಪೋಸ್ಟ್ಗಳನ್ನು ಕೊಟ್ಟಿದ್ದಾನೆ. ಓಕೆ, 66 ಪೋಸ್ಟ್ಗಳನ್ನು ಕೊಟ್ಟಿದ್ದಾನೆ. ಕನ್ನಡ ಮಾಧ್ಯಮಕ್ಕೆ 1 ಇಲ್ಲಿ ಜನರಲಲ್ಲಿ ಒಟ್ಟು ಟೋಟಲ್ ಜನರಲಲ್ಲಿ ಕೊಟ್ಟಿದ್ದಾನೆ 33 ಪೋಸ್ಟು. ಬಿಟ್ಟರೆ 2A ಕಾಸ್ಟ್ ಅವ್ರಿಗೆ 10 ಪೋಸ್ಟ್, SCಗೆ ಇರ್ತಕ್ಕಂಥದ್ದು. ಓಕೆ, ಬಿಟ್ಟರೆ ಮಹಿಳೆಯರಿಗೆ 23 ಪೋಸ್ಟ್ಗಳನ್ನು ಕೊಟ್ಟಿದ್ದಾನೆ. ಓಕೆ, ಎಸ್ ಸೇವಾನಿರತ ಇನ್ ಸರ್ವಿಸ್ನವ್ರಿಗೆ 8 ಪೋಸ್ಟು ಮತ್ತು 2 ಪೋಸ್ಟು ಮಹಿಳೆಯರಿಗೆ. ಈ ಸೇವಾನಿರತ ಟ್ರಾನ್ಸ್ಜೆಂಡರ್ಗೆ ಓನ್ಲಿ 1 ಹುದ್ದೆ ಸಾಮಾನ್ಯ ಅಭ್ಯರ್ಥಿಯಲ್ಲಿ. ದಾವಣಗೆರೆ ಜಿಲ್ಲೆ ನೋಡ್ತಾ ಹೋದರೆ ದಾವಣಗೆರೆ ಜಿಲ್ಲೆ ಟೋಟಲ್ 17 ಹುದ್ದೆಗಳನ್ನು ನೀಡಿದ್ದಾನೆ. ಅದರಲ್ಲಿ ಹೈಯೆಸ್ಟು ಜನರಲ್ ಸಿಟಿ ಕೊಟ್ಟಿದ್ದಾನೆ. ಬಿಟ್ಟರೆ 2A ಕಾಸ್ಟ್, 2A ಮತ್ತು STದವ್ರಿಗೆ ಪರಿಶಿಷ್ಟ ಜಾತಿ ಅಂದರೆ SCದವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ನೋಡ್ರಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಡ್ಬೇಕು ನೀವು, ಪರಿಶಿಷ್ಟ ಜಾತಿ ಅಂತ ಐತಲ್ಲ, ಇಲ್ಲಿ 2 ಹುದ್ದೆಗಳು ಅಷ್ಟೇ ಇರ್ತಕ್ಕಂಥದ್ದು. 2 ಹುದ್ದೆಗಳು ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ಯಾವುದೇ ನಿಮಗೆ ಅಪ್ಲೈ ಆಗೋದಿಲ್ಲ. ಓಕೆ, ಎಸ್ ಅಂದರೆ ರಿಸರ್ವೇಷನ್ ಅಪ್ಲೈ ಆಗೋದಿಲ್ಲ. ಓಕೆ, ನೆಕ್ಸ್ಟು ಶಿವಮೊಗ್ಗಕ್ಕೆ ಬಂದರೆ ಟೋಟಲ್ ಆಗಿ 67 ಪೋಸ್ಟ್ ಇಟ್ಟಾನೆ. ಜನರಲಕ್ಕೆ 33 ಇಟ್ಟಿದ್ದಾನೆ. 2A ಕಾಸ್ಟಿಗೆ 9 ಇಟ್ಟಿದ್ದಾನೆ. ಪ್ರವರ್ಗ ABC ಮಾಡಿದ್ದಾನೆ. ಯಾಕಂದ್ರೆ 3 ಹುದ್ದೆಗಳಿಗಿಂತ ಜಾಸ್ತಿ ಇರ್ತಕ್ಕಂಥದ್ದು. ಓಕೆ, ಎಸ್ ಮಹಿಳಾ ಅಭ್ಯರ್ಥಿಗಳಿಗೆ 22 ಹುದ್ದೆಗಳನ್ನು ಇಟ್ಟಿದ್ದಾನೆ. ಓಕೆ, ಸೇವಾನಿರತ ಪೊಲೀಸರಿಗೆ 8 ಹುದ್ದೆಗಳನ್ನು ಇಟ್ಟಿದ್ದಾನೆ. ಪುರುಷರಿಗೆ ಮಹಿಳೆಯರಿಗೆ 2 ಹುದ್ದೆಗಳನ್ನು ಇಟ್ಟಿದ್ದಾನೆ. ನೋಡ್ಕೊಂಡು ಅಪ್ಲಿಕೇಶನ್ ಹಾಕುವಾಗ. ಓಕೆ, ಟ್ರಾನ್ಸ್ಜೆಂಡರ್ ಕೂಡ ಜನರಲಲ್ಲಿ 1 ಕೊಟ್ಟಿದ್ದಾನೆ. ಚಿತ್ರದುರ್ಗದಲ್ಲಿ 50 ಪೋಸ್ಟ್ ಇಟ್ಟಿದ್ದಾನೆ. ಇಲ್ಲಿ ABCಯನ್ನು ಅಪ್ಲೈ ಮಾಡಿದ್ದಾನೆ. ಯಾಕಂದರೆ 3 ಹುದ್ದೆಗಳಿಗಿಂತ ಜಾಸ್ತಿ ಇರ್ತಕ್ಕಂಥದ್ದು. ಬಿಟ್ಟರೆ ಇಲ್ಲಿ ಜನರಲಲ್ಲಿ 25 ಹುದ್ದೆಗಳನ್ನು ಕೇಳಿರ್ತಕ್ಕಂಥದ್ದು. ನಿಮ್ಮ ಅನುಕೂಲ ತಕ್ಕಂಗೆ ನೀವು ಹಾಕಿ. ಮಹಿಳೆಯರಿಗೆ 17 ಪೋಸ್ಟನ್ನು ಇಟ್ಟಿರ್ತಕ್ಕಂಥದ್ದು. ಓಕೆ, ಸೇವಾನಿರತ ಪೊಲೀಸ್ 5 ಖಾಲಿ ಹುದ್ದೆಗಳನ್ನು 5 ಕೊಟ್ಟಿರ್ತಾನೆ ಇನ್ ಸರ್ವೀಸು. ಓಕೆ, ಮತ್ತು ಮಹಿಳೆಯರಿಗೆ ಇನ್ ಸರ್ವಿಸು ಟೋಟಲ್ 2 ಪೋಸ್ಟ್ಗಳು, 1 ಜನರಲ್ಲು 1 STದವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಹಾವೇರಿ ಜಿಲ್ಲೆ ಅಂತ ಬಂದರೆ ಹಾವೇರಿ ಜಿಲ್ಲೆಯಲ್ಲಿ ನಿಮಗೆ 34 ಪೋಸ್ಟು, ಹೈಯೆಸ್ಟ್ ಅಂದರೆ ಜನರಲ್ ಒಳಗಡೆ 17 ಪೋಸ್ಟು. ಬಿಟ್ಟರೆ ನಿಮಗೆ 2A ಕಾಸ್ಟಲ್ಲಿ 15 ಪೋಸ್ಟು, 5 ಪೋಸ್ಟ್ಗಳನ್ನು ಅತಿ ಹೆಚ್ಚಾಗಿ ಕರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಹೆಣ್ಮಕ್ಳಿಗೆ ಬಂದರೆ 11 ಪೋಸ್ಟು, ಜನರಲ್ಲಿ 6, ಹೈಯೆಸ್ಟು. ಬಿಟ್ಟರೆ 2A ಕಾಸ್ಟಲ್ಲಿ ಇರ್ತಕ್ಕಂಥದ್ದು. ಓಕೆ, ಮತ್ತು ಯಾವುದಪ್ಪ ಸೇವಾನಿರತ ಏನು ಇನ್ ಸರ್ವಿಸ್ ಅವ್ರಿಗೆ 4 ಕೊಟ್ಟಿರ್ತಕ್ಕಂಥದ್ದು. ಬಿಟ್ಟರೆ ಮಹಿಳೆಯರಿಗೆ ಇನ್ ಸರ್ವಿಸ್ 1 ಪೋಸ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು, ಉಡುಪಿ ಬರ್ತೈತಲ್ಲ, ಉಡುಪಿ. ಓಕೆ, ಆ ಥರದಂಥದ್ದು 46 ಪೋಸ್ಟ್ ಕೊಟ್ಟಿದ್ದಾನೆ. ಹೈಯೆಸ್ಟ್ ಇದರಲ್ಲಿ 2A ಕಾಸ್ಟು. ಬಿಟ್ಟರೆ ಜನರಲ್ 22 ಹುದ್ದೆಗಳನ್ನು ನೀಡಿರ್ತಕ್ಕಂಥದ್ದು. ಇಲ್ಲಿ ಕೂಡ ABC ವರ್ಗ SCದಲ್ಲಿ ಸಪ್ರೇಟ್ ಆಗೈತೆ. ಓಕೆ, ಎಸ್ ಆಮೇಲೆ ಇಲ್ಲಿ ಮಹಿಳೆಯರಿಗೆ 16 ಪೋಸ್ಟ್ಗಳನ್ನು ನೀಡಿರ್ತಕ್ಕಂಥದ್ದು. ಓಕೆ, ಸೇವಾನಿರತ ಪೊಲೀಸ್ ಅಂದರೆ ಇನ್ ಸರ್ವಿಸ್ನವ್ರಿಗೆ 5 ಪೋಸ್ಟು. ಎಕ್ಸ್ ಆರ್ಮಿಗೂ ನೋಡ್ಕೊಂಡಿದ್ರಾಗ ಸ್ವಲ್ಪ ಇಲ್ಲಿ ಮಾಜಿ ಸೈನಿಕರು ಎಲ್ಲೆಲ್ಲಿ ಕೊಟ್ಟಿರ್ತಾರೆ ನೋಡಿ, ಅವನ್ನ ಅಪ್ಲೈ ಮಾಡ್ಕೋಬೇಕು. ಸೇವಾನಿರತ 2. ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಇವರಿಗೆ ಟ್ರಾನ್ಸ್ಜೆಂಡರ್ ಓನ್ಲಿ 1. ಓಕೆ, ನೆಕ್ಸ್ಟ್ ಉಡುಪಿ ಜಿಲ್ಲೆ ಅಂತ ಬಂದರೆ ನಿಮಗೆ ಟೋಟಲ್ ಆಗಿ 67 ಹುದ್ದೆಗಳನ್ನು ಕೊಟ್ಟಿದ್ದಾನೆ. 2A ಕಾಸ್ಟ್ಗೆ ಹೈಯೆಸ್ಟ್ ಕೊಟ್ಟಿದ್ದಾನೆ. ಓಕೆ, ಮಾಜಿ ಸೈನಿಕರಿಗೂ ಕೂಡ 2A ಕಾಸ್ಟಲ್ಲೇ ಇದ್ರಾಗ ಕೊಟ್ಟಿದ್ದಾನೆ. ಸಾಮಾನ್ಯ ಅಭ್ಯರ್ಥಿಗಳು 33 ಪೋಸ್ಟು. ABC SCದಲ್ಲಿ ಕೂಡ ಇದರಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥದ್ದು. ಓಕೆ, ಮಹಿಳಾ ಅಭ್ಯರ್ಥಿಗಳು ಬಂದರೆ ಉಡುಪಿ ಜಿಲ್ಲೆ 22. ಓಕೆ, ಆಮೇಲೆ ನೆಕ್ಸ್ಟ್ ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ಲು ಇಲ್ಲಿ 8 ಹುದ್ದೆಗಳನ್ನು ನೀಡಿದ್ದಾನೆ. ಓಕೆ, ಆಮೇಲೆ 2 ಹುದ್ದೆಗಳನ್ನು ಮಹಿಳೆಯರು ನೀಡಿರ್ತಕ್ಕಂಥದ್ದು.
ಆಮೇಲೆ ತೃತೀಯ ಲಿಂಗಿಗಳಿಗೆ 1 ಪೋಸ್ಟನ್ನು ನೀಡಿರ್ತಕ್ಕಂಥದ್ದು, ಅದು ಕೂಡ ಜನರಲಲ್ಲಿ ನೀಡಿರ್ತಕ್ಕಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರಕ್ಕೆ ನೋಡಿ ಹೋದ್ಸರಿ ಕಡಿಮೆ ನಿಂತಂಥ ಜಿಲ್ಲೆ ಕೂಡ ಇದು. 34 2Aಗೆ 5 ಪೋಸ್ಟನ್ನು ನೀಡಿದ್ದಾನೆ. ಬಿಟ್ಟರೆ ಜನರಲ್ ಮೆರಿಟ್ಗೆ 17 ಪೋಸ್ಟ್ಗಳನ್ನು ನೀಡಿದ್ದಾನೆ. ABC SCಯಲ್ಲಿ ಇದರ ಕೂಡ ಅಪ್ಲೈ ಆಗುತ್ತೆ. ಸಪರೇಟ್ ಎಡಗೈ ಬಲಗೈ ಮತ್ತು ಅಂತ ಅಪ್ಲೈ ಆಗ್ತಕ್ಕಂಥದ್ದು. ಕಾನ್ಸ್ಟೇಬಲ್ ಮಹಿಳೆಯರಿಗೆ ಇಲ್ಲಿ 11 ಪೋಸ್ಟ್ಗಳನ್ನು ಅಪ್ಲೈ ಮಾಡಿದ್ದಾನೆ. ಇವ್ರಿಗೆ SC ಇದರಲ್ಲಿ ಯಾವುದೇ ಪಂಗಡ ವರ್ಕ್ ಆಗಲ್ಲ, ಜಸ್ಟ್ SC ದಲ್ಲಿ ಯಾರು ಹೈಯೆಸ್ಟ್ ಮಾಡ್ತಾರ ಅವ್ರಿಗೆ ಸಿಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಸೇವಾ ನಿರತವರಿಗೆ 4 ಹುದ್ದೆಗಳನ್ನು ಇಟ್ಟಿದ್ದಾನೆ. ಮಹಿಳೆಯರಿಗೆ 1 ಹುದ್ದೆ ಮಾತ್ರ. ಓಕೆ, ಕಾರವಾರದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ನೋಡ್ತಾ ಹೋದರೆ ಚಿಕ್ಕಮಗಳೂರಲ್ಲಿ ಟೋಟಲ್ 34 ಪೋಸ್ಟು. ಇಲ್ಲಿ ಎಡಗೈ ಬಲಗೈ ಸಮುದಾಯ ಅಪ್ಲೈ ಆಗುತ್ತೆ. ಹೈಯೆಸ್ಟ್ 2A ಇಟ್ಟಿದ್ದಾನೆ, ಬಿಟ್ಟರೆ ಜನರಲ್ ಇಟ್ಟಿದ್ದಾನೆ. ಓಕೆ, ಎಸ್. ಪೊಲೀಸ್ ಕಾನ್ಸ್ಟೇಬಲ್ ಮಹಿಳೆಯರಿಗೆ ಇಲ್ಲಿ 11 ಪೋಸ್ಟನ್ನು ಇಟ್ಟಿದ್ದಾನೆ. ಜನರಲ್ಲು ಹೈಯೆಸ್ಟ್ 2A ಇದೇ ಕಾಸ್ಟ್ನವ್ರಿಗೆ, ಯಾಕಂದ್ರೆ 104 ಬರ್ತವೆ 2A ಕಾಸ್ಟಲ್ಲಿ. ಪೊಲೀಸ್ ನಿರತರವರಿಗೆ 4 ಪೋಸ್ಟ್ ಇಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಮಹಿಳೆಯರಿಗೆ ಸೇವಾನಿರತ 1 ಪೋಸ್ಟ್ ಇಟ್ಟಿದ್ದಾನೆ. ಗದಗ ಜಿಲ್ಲೆ, ಗದಗಿನಲ್ಲಿ ಎಷ್ಟು ಟೋಟಲ್ ಗದಗಿನಲ್ಲಿ 24 ಹುದ್ದೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಕೂಡ 2A ಕಾಸ್ಟ್ನವ್ರಿಗೆ ಜಾಸ್ತಿ ಇರ್ತಕ್ಕಂಥದ್ದು, ಬಿಟ್ಟರೆ ಜನರಲ್ ಅವರಿಗೆ ಇಲ್ಲಿ ಪ್ರವರ್ಗ ABC ಅಪ್ಲೈ ಆಗುತ್ತೆ. 3 ಹುದ್ದೆಗಳಿಗಿಂತ ಜಾಸ್ತಿ ಇರ್ತಕ್ಕಂಥದ್ದು. ಪೊಲೀಸ್ ಸೇವಾನಿರತವರಿಗೆ 8 ಪೋಸ್ಟ್ ಇಟ್ಟಾನೆ. ಮಹಿಳೆಯರಿಗೆ ಅದೇ 2 ಪೋಸ್ಟ್ ಇಟ್ಟಿರ್ತಕ್ಕಂಥದ್ದು. ಮಹಿಳಾ ಪೋಸ್ಟ್ ಸೇವಾನಿರತವರಿಗೆ ನೋಡ್ಕೊಡ್ರಿ. ರೈಲ್ವೆ, ಬೆಂಗಳೂರು ರೈಲ್ವೇಸ್, ಇದು ಮಾತ್ರ ವೆರಿ ಇಂಪಾರ್ಟೆಂಟ್. ಕಡಿಮೆ ನಿಲ್ತಕ್ಕಂಥ ಒಂದು ಏನಪ್ಪ ಪೋಸ್ಟ್ ಆಗಿರ್ತಕ್ಕಂಥ 17 ಪೋಸ್ಟ್ಗಳನ್ನ ಇಟ್ಟಿರ್ತಕ್ಕಂಥದ್ದು. ಪ್ರವರ್ಗದಲ್ಲಿ 2 ಪೋಸ್ಟು, ಮಾಜಿ ಸೈನಿಕರು ಇಟ್ಟಿಲ್ಲ. ಏನು ಜನರಲಲ್ಲಿ 9 ಪೋಸ್ಟನ್ನು ಇಟ್ಟಿದ್ದಾನೆ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮಹಿಳಾ ಅವರಿಗೆ ಇದರಲ್ಲಿ ರೈಲ್ವೆದಲ್ಲಿ 6 ಪೋಸ್ಟನ್ನು ಇಟ್ಟಿದ್ದಾನೆ. ಓಕೆ, 6 ಪೋಸ್ಟನ್ನು ಇಟ್ಟಿದ್ದಾನೆ. 3A 3B ದಲ್ಲಿ ಒಂದಿಟ್ಟಿರ್ತಕ್ಕಂಥದ್ದು ಯೋಜನಾ ನಿರಾಶ್ರಿತರಿಗೆ ಕಾನ್ಸ್ಟೇಬಲ್ ಮಹಿಳೆಯರಿಗೆ ಇಟ್ಟಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಪುರುಷರಿಗೆ 2 ಪೋಸ್ಟನ್ನು ಇಟ್ಟಿರ್ತಕ್ಕಂಥದ್ದು. ಬಳ್ಳಾರಿ ಜಿಲ್ಲೆ ಕಾನ್ಸ್ಟೇಬಲ್ ಅಂದರೆ ಈಗ HK ಪೋಸ್ಟಿಗೆ ಬರೋಣ. HK ಪೋಸ್ಟು, HK ನೋಡ್ರಿ, ಬಳ್ಳಾರಿ ಜಿಲ್ಲೆ HKಗೂ ಅಪ್ಲೈ ಮಾಡ್ಬೋದು ನೀವು, ನಾನ್ HKದವರು. ಬಳ್ಳಾರಿ ಜಿಲ್ಲೆಗೆ 7 ಹುದ್ದೆಗಳನ್ನ ಇಟ್ಟಿದ್ದಾನೆ. 7 ಹುದ್ದೆಗಳನ್ನ ಇಟ್ಟಿದ್ದಾನೆ. ಅದೇ ಮಹಿಳೆಯರಿಗೆ 2 ಹುದ್ದೆಗಳನ್ನ ಇಟ್ಟಿದ್ದಾನೆ. ಓಕೆ, ಅದೇ ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ಗೆ 1 ಇಟ್ಟಿದ್ದಾನೆ. ಅದೇ ರೀತಿ ರಾಯಚೂರು ಜಿಲ್ಲೆ ಬಂದರೆ ನೀವು, ರಾಯಚೂರು ಜಿಲ್ಲೆ ಬಂದರೆ 13 ಪೋಸ್ಟ್ಗಳನ್ನು ಇಟ್ಟಿದ್ದಾನೆ. ಇವು ಏನು HK ಭಾಗದಿವು. ಓಕೆ, HK ಭಾಗದ ಇದ್ರದ್ದೊಂದು ಆಗಿರ್ತವೆ, ನೋಡ್ಕೊಡ್ರಿ ಇವನ್ನ. ಓಕೆ, ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಖಾಲಿ ಹುದ್ದೆಗಳು ಎಷ್ಟು ಅದಾದರೆ 5 ಹುದ್ದೆಗಳು. ಓಕೆ, ನೆಕ್ಸ್ಟು ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 1. ಓಕೆ, ಮತ್ತು ಸೇವಾನಿರತ ಮಹಿಳಾ ಕಾನ್ಸ್ಟೇಬಲ್ 1. ಆಮೇಲೆ ಈಗ ಬಂದರೆ ಇಷ್ಟು 101 ಪರಿಶಿಷ್ಟ ಜಾತಿಗಳಿಗೆ. ಪರಿಶಿಷ್ಟ ಜಾತಿಯಲ್ಲಿ 3ಕ್ಕಿಂತ ಕಡಿಮೆ ಹುದ್ದೆ ಲಭ್ಯವಿದ್ದಲ್ಲಿ ಎಲ್ಲ 101 ಜಾತಿಗಳಿಗೆ ಅಪ್ಲೈ ಆಗುತ್ತೆ. ಮೇಲ್ಕಂಡ ಆಯಾ ಘಟಕದ ವರ್ಗೀಕರಣ ಪರಿಶಿಷ್ಟ ಜಾತಿ ಪ್ರವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳು 20% ಹುದ್ದೆಗಳು ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಇಲ್ಲೇ 59ಕ್ಕಿಂತ ಅತ್ಯಂತ ಹಿಂದುಳಿದ ಜಾತಿ ಮೀಸಲಿರಿಸಲಿದ್ದು, ಒಂದು ವೇಳೆ 59ಕ್ಕಿಂತ ಅತ್ಯಂತ ಹಿಂದುಳಿದ ಜಾತಿಗೆ ಸೇರಿದವರು ಲಭ್ಯವಿದ್ದಲ್ಲಿ ಆ ಹುದ್ದೆಯನ್ನು ಪ್ರವರ್ಗ ಸಿ ಎಂದೇ ಇತರ ಜಾತಿಗಳ ಅರ್ಹ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಿಕೊಳ್ಳಲಾಗುವುದು ಯಾರ ಸಿಕ್ಕರೆ. ಓಕೆ, ಇಷ್ಟು ಮಾಹಿತಿ ನಿಮಗೆ ತಿಳಿಲಿ. ಓಕೆ, ನಮಸ್ಕಾರ. ಜಿಲ್ಲಾವಾರು ನೋಡಿಕೊಂಡು ನೀಟಾಗಿ ನಿಮ್ಗೆ ಯಾವ್ದು ಹಾಕ್ಬೇಕು ಅನ್ಸುತ್ತಾ ಹಾಕ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ. ಓಕೆ, ಧನ್ಯವಾದಗಳು.